ರ್ಯಾಂಡಮ್ ಸ್ಯಾರಿ ಡೇ ಇನ್ ಮೈ ಆಫೀಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌಡ್ರಿ ಬ್ಲಾಗ್ಸ್. ಇವತ್ತು ನಮ್ಮ ಆಫೀಸಲ್ಲಿ ಸ್ಯಾರಿ ಹಾಕೊಂಡ್ ಬರಕ್ ಹೇಳಿದ್ರು. ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ, ಪೂರ್ತಿ ಬ್ಲಾಗ್ನ ಕೇಳಿಸ್ಕೊಳ್ಳಿ. ಸ್ಯಾರಿ ಹಾಕೊಂಡಾಗ ಫ್ಲವರ್ಸ್ ಕೂಡ ಸಿಕ್ತು. ಅನ್ಫಾರ್ಚುನೇಟ್ಲಿ ಆ ಫ್ಲವರ್ಸ್ ನನ್ಗಲ್ಲ, ನಾನು ಬೇರೆಯವ್ರಿಗೆ ಕೊಡ್ಬೇಕಾಗಿರೋದು. ಇವತ್ತು ಒನ್ ಆಫ್ ಆರ್ ಸೀನಿಯರ್ ಮ್ಯಾನೇಜರ್ಸ್ ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ 20 years ನ ಸೆಲೆಬ್ರೇಟ್ ಮಾಡ್ಕೊಂತಿದ್ದಾರೆ. ಸೊ ಅವ್ರಿಗೋಸ್ಕರ ಇಡೀ ಟೀಮ್ ಪ್ಲಾನ್ ಮಾಡಿ ಎಲ್ಲರೂ ಅವ್ರಿಗೆ ಫ್ಲವರ್ಸ್ ಕೊಡೋಣ ಅಂತ ಅದ್ರ ಮೇಲೆ ಒಂದು ಚಿಕ್ಕ ನೋಟ್ ಬರೆದು ಅವ್ರಿಗೆ ಇಡೀ ದಿನ ರ್ಯಾಂಡಮ್ ಆಗಿ ಫ್ಲವರ್ಸ್ ಕೊಟ್ಟು ಕಂಗ್ರಾಚುಲೇಟ್ ಮಾಡಿದ್ವಿ. ಇದೇ ಸೆಲೆಬ್ರೇಷನ್ ನ ಸ್ವಲ್ಪ ಎನ್ಹಾನ್ಸ್ ಮಾಡೋಣ ಅಂತ ಹೇಳಿ ಇಡೀ ಫ್ಲೋರ್ ಎತ್ನಿಕ್ ಹಾಕೊಂಡ್ ಬರಕ್ಕೆ ಡಿಸೈಡ್ ಮಾಡಿದ್ರು. ಇವತ್ತಿನ ಒಕೇಶನ್ ಅಲ್ಲಿ ಕೇಕ್ ಕಟಿಂಗ್ ಇತ್ತು. ಅವ್ರ 20 ವರ್ಷದ ಜರ್ನಿನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರು. ಆಮೇಲೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿದ್ರು. ನಮ್ ಟಿಎಲ್ ಪ್ಲಾಂಟ್ ಲವರ್ ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಒಂದು ಮನಿ ಪ್ಲಾಂಟ್ ನ ನಮ್ಮ ಮ್ಯಾನೇಜರ್ಗೆ ಗಿಫ್ಟ್ ಮಾಡಿದ್ರು. ಅಂಡ್ ಒನ್ ಆಫ್ ದ ಎಂಪ್ಲಾಯಿ ಅವ್ರಿಗೋಸ್ಕರ ಪೋಯಂ ಕೂಡ ಬರೆದು ಕೊಟ್ರು. ಇದೆಲ್ಲದ್ರ ಮಧ್ಯದಲ್ಲಿ ಬೆಳಗ್ಗೆಯಿಂದ ನಾನು ಊಟ ಮಾಡ್ಬೇಕು ಅನ್ನೋದನ್ನ ಮರ್ತೆ ಹೋಗಿದ್ದೆ. ಸಂಜೆ ಹೋಗಿ ಊಟ ಮಾಡಿ, ಊಟ ಆದ್ಮೇಲೆ ಒಂದು ಒಳ್ಳೆ ವಾಕ್ ತಗೊಂಡು ಆರಾಮಾಗಿ ಇಲ್ಲಿ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದೆ. ಅಂಡ್ ಒಂದ್ ವಿಷಯ ಮರ್ತೆ ಬಿಟ್ಟೆ. ಇವತ್ತು ಯಾರೋ ನನಗೆ ಹೇಳಿದ್ರು ನಾನು ಸನ್ಫ್ಲವರ್ ತರ ಕಾಣ್ತಿದ್ದೀನಿ, ಇನ್ ಕೆಲವರು ನಿಂಬೆಹಣ್ಣು ತರ ಕಾಣ್ತಿದ್ದೀನಿ ಅಂತಾನೂ ಹೇಳಿದ್ರು. ಇದು ನಮ್ಮ ಮ್ಯಾನೇಜರ್ ಕೂತ್ಕೊಳ್ಳುವಂತ ಜಾಗನ ಎಲ್ಲ ಎಂಪ್ಲಾಯೀಸ್ ಸೇರಿ ಡೆಕೋರೇಷನ್ ಮಾಡಿದಿದ್ ರೀತಿ. ಸೊ ನನಗೆ ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ 20 ವರ್ಷನ ಒಂದು ಆರ್ಗನೈಸೇಷನ್ ಅಲ್ಲಿ ಕಳ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಆರ್ಗನೈಸೇಷನ್ ಇಂದ ಏನ್ ಸಿಕ್ಕಿದೆ ಅಂಡ್ ಅವರು ಆರ್ಗನೈಸೇಷನ್ಗೆ ಏನ್ ಕೊಟ್ಟಿದ್ದಾರೆ, ಎರಡು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ತಿಳ್ಕೊಂತಿದ್ದೆ. ಇಷ್ಟರಲ್ಲಿ ಒಂದು ಕ್ವಿಕ್ ಫೋಟೋ ಸೆಷನ್ ನ ಮುಗಿಸಿ ಒಂದು ಟ್ರೈನಿಂಗ್ ಇತ್ತು, ಅಟೆಂಡ್ ಮಾಡಿ ನನ್ನ ದಿನಾನ ಡ್ರಾಪ್ ಮಾಡಿದೆ. I'll see you on the next vlog. Until then, see you, tata, bye bye.